ಪೇತ್ರರು ಬಹಳ ಸ್ಪಷ್ಟವಾಗಿ ಎಚ್ಚರಿಸ್ತಾರೆ. ಅಂತ್ಯವಾದರೆ ಪ್ರಪಂಚದ ಅಂತ್ಯವೆಲ್ಲ ಮುನಿಗೆ ಹೋಗುವ ಆಗಿರ್ಬೋದು, ಅಥವಾ ಮನುಷ್ಯರ ಆವಿಷ್ಕಾರವೂ ಅಂತ್ಯವಾಗಿರ್ಬೋದು. ಮನುಷ್ಯನ ಈ ಲೋಕದಲ್ಲಿ ಆದಷ್ಟು ಬೇಗನೆ ಮನುಷ್ಯನ ಗತಿಸಿ ಹೋಗ್ತಾರೆ. ಈ ಲೋಕದಲ್ಲಿ ಯಾರಿಗೂ ಶಾಂತವಾಗಿರ್ಲಿಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಪೇತ್ರರು ಬಹಳ ಅನುಭವಪೂರ್ವಕವಾಗಿ ಅದನ್ನು ಈ ಪೇತ್ರನ ಪತ್ರಿಕೆ ಬಹಳ ಸ್ಪಷ್ಟವಾಗಿ ಬರ್ತಾ ಇದ್ದಾನೆ. ಈ ಪೇತ್ರರು ಎಲ್ಲಿದ್ದ, ಪೇತ್ರರು ಯಾವ ಎಂಬುದಾಗಿದ್ದರೆ ನಮಗೆಲ್ಲ ಗೊತ್ತಿದ್ದ ವಿಷಯನೇ. ಈಗ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಸಮುದ್ರದ ಬಳಿಯಲ್ಲಿ, ಸಮುದ್ರದ ದಡದಲ್ಲಿ ಒಬ್ಬ ಮೀನುಗಾರನಾಗಿ ಮೀನು ಹಿಡಿತಾ ಇದ್ದ. ಈತನು ಮೀನುಗಾರ ಹೋದ, ಮೀನು ಹಿಡಿಯುವಂಥವ್ರು ಮೀನುಗಾರರು ಅಂತ ಕರೀತಾರೆ, ಅಥವಾ ಇನ್ನೊಂದು ದರ್ಶಕರು ಅಂತ ಕರೀತಾರೆ. ಅವ್ರು ಯಾಕಂದರೆ ಅವ್ರು ಇರ್ತಾರೆ ಸಮುದ್ರ ಹತ್ರನೇ ಇರ್ತಾರೆ. ಟೆಂಟ್ ಹಾಕೊಂಡು ಆ ಕಡೆ ಆಮೇಲೆ ಎಲ್ಲ ಹಡಗು ಬೋಟನ್ನು ತಯಾರು ಮಾಡಿಕೊಂಡು ಮೀನು ಹಿಡಿಯುತ್ತಾ ಮತ್ತು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಆ ವೃತ್ತಿಯಲ್ಲಿರುವಂಥ ಈ ಪೇತ್ರರು, ಪೇತ್ರನನ್ನು ದೇವರು ಪ್ರಾಪ್ತಮವಾಗಿ ಕರೆದು ಪೇತ್ರನೇ ನನ್ನ ಹಿಂಬಾಲಿಸಿದಾಗ ಪೇತ್ರರು ಹಿಂದೂ ಮುಂದೆ ಏನು ನೋಡಾಡ್ತಾನೆ, ತನ್ನ ಕುಟುಂಬವನ್ನು, ಹೆಂಡತಿ ಮಕ್ಕಳನ್ನು ನೋಡಾಡಂತೆ ಎಲ್ಲ ಬಂಧು ಬಳಗವನ್ನೆಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ. ಅಂದರೆ ದೇವರ ಮಾತಿಗೆ ಅಷ್ಟು ವಿಧೇಯನ, ದೇವರ ಮಾತನ್ನು ಕೇಳಿದ. ದೇವರ ಮಾತನ್ನು ಕೇಳದೆ ಹೋಗುವುದೇ ಪಾಪ. ಆಜ್ಞೆ ಅತಿಕ್ರಮವುದು ಪಾಪ. ದೇವರ ಆಜ್ಞೆ ಮೀರಿದ್ರೆ ಶಾಪಗ್ರಸ್ತರೇ ಎಂಬುದಾಗಿ ವಾಕ್ಯ ಸ್ಪಷ್ಟಪಡುತ್ತಾರೆ. ಯಾಕಂದರೆ ನಮ್ಮ ಪಿತೃಗಳಂತ ಆದಾಮ ಅವರಲ್ಲಿ ದೇವರ ಮಾತನ್ನು ತೆಗೆದಾಕಿ, ದೇವರ ಮಾತನ್ನು ತೆಗೆದಾದ ತಕ್ಷಣವೇ ಅವರನ್ನು ಏನೇನು ತೋಟವನ್ನು ಹೊರಗಡೆ ಕಳಿಸ್ತಾರೆ. ಏನೇನು ತೋಟದಲ್ಲಿ ಒಂದು ಸಣ್ಣ ದೇವರ ಸಭೆ ಬಂದರೆ ವ್ಯತಿರೇಕವಾಗಿ ಸಂಘಗಳಲ್ಲಿ ಜೀವಿಸುವುದಕ್ಕೆ ಅವಕಾಶ ಇಲ್ಲ. ಯಾರೆಂಥ ವ್ಯಕ್ತಿ ಆಗಿರ್ಬೋದು, ಎಂಥ ಉದ್ಯೋಗದಲ್ಲಿರ್ಬೋದು, ಎಂಥ ಅಧಿಕಾರದಲ್ಲಿರ್ಬೋದು, ಎಂಥ ದೊಡ್ಡ ವ್ಯಕ್ತಿ ಆದವರಿಗೆ ದೇವರ ಮಂದಿರದ ಚಿಕ್ಕ ಮಕ್ಕಳಂತೆ ಪ್ರವರ್ತಿಸಬೇಕು. ಚಿಕ್ಕ ಮಕ್ಕಳ ಪ್ರವರ್ತಿಸಿಕೊಂಡು ನಮ್ಮ ಜೀವಿತವನ್ನು ನಾವು ಪರಿಶೋಧಿಸಿಕೊಳ್ಳಬೇಕು, ಅಥವಾ ನಮ್ಮನ್ನು ನಾವೇ ಶೋಧಿಸಿಕೊಳ್ಳಬೇಕು. ನಾವು ಹೇಗೆ ಇದ್ದೀವಿ, ಹೇಗೆ ಜೀವಿಸ್ತಾ ಇದ್ದೀವಿ ಎಂಬುದಾಗಿ. ಯಾಕಂದರೆ ಈ ಅಂತ್ಯ ಆಗುವಂಥ ಸಭೆ ಹತ್ತಿರವಾಗಿದೆ ಎಂಬುದಾಗಿ ದೇವರನ್ನು ಸ್ಪಷ್ಟಪಡಿಸ್ತಾರೆ. ಅಂತ್ಯದ ಪ್ರಪಂಚವೂ ಅಂತ್ಯವಾಗ್ಬೋದು, ಇಲ್ಲ ನಮ್ಮ ಜೀವಿತಗಳೇ ಬೇಗನೆ ಲೋಕದ ಅಂತ್ಯವಾಗ್ಬೋದು. ಸೊ ಅಂತ್ಯವಾದೊಳಗಾಗಿ ಏನು ಮಾಡಬೇಕೆಂದಾಗಿ ನೋಡಬೇಕು. ಆದ್ದರಿಂದ ನೀವು ಜಿತೇಂದ್ರಿಯಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆಯೇ ಸ್ವಾಭಿಕ್ತರಾಗಿರಿ. ನೋಡಿ, ನಮ್ಮ ಜೀವಿತದಲ್ಲಿ ಪ್ರಾಪ್ತವಾದ ದೇವರು ಪೇತ್ರ ಮುಖ ದೇವರ ಮಾತೇನಪ್ಪ, ಮೊದಲು ಪ್ರಾರ್ಥನೆ ಭಕ್ತಿಯುಳ್ಳವರಾಗಿರ್ಬೇಕು. ನಾವು ಪ್ರಾರ್ಥನೆ ಮಾಡೋದಾಗಬೇಕು. ಪ್ರಾರ್ಥನೆ ಜೀವಿತ ಇಲ್ಲದೆ ಹೋದರೆ ನಮ್ಮ ಜೀವಿತ ವ್ಯರ್ಥ. ಪ್ರಾರ್ಥನೆಯಿಂದ ಕುಟುಂಬ ದುರ್ಗತಿ ಕುಟುಂಬವಾಗುತ್ತದೆ. ಯಾವ ಕುಟುಂಬದಲ್ಲಿ ಪ್ರಾರ್ಥನೆ ವಿಧಾನ ಇರುವುದಲ್ಲವೋ ಆ ಕುಟುಂಬ ಬಹಳ ಹೀನವಾದ ಸ್ಥಿತಿಯಲ್ಲಿ ಅದು ಜಾರಿ ಹೋಗುತ್ತದೆ, ದಿನ ಜಾರಿ ಹೋಗುತ್ತದೆ. ನೋಡಿ, ನಾವು ಪ್ರಾರ್ಥನೆ ವಿಧಾನವನ್ನು ನಾವು ಮಾಡ್ತಾ ಇದ್ದಾಗ ನಮ್ಮ ಕುಟುಂಬಗಳಲ್ಲಿ ಯಾವ ಸೋದರಿಗಳು ಅಡ್ಡಿ ಹಾಕಲು ಆಗೋದಿಲ್ಲ. ನೋಡಿ, ಈ ಲೋಕದಲ್ಲಿ ಮಾನವನೇ ಶ್ರೇಷ್ಠ ಅಲ್ಲ. ನಾವು ಆದಷ್ಟು ನಾವು ಗತಿಸಿ ಹೋಗ್ತೇವೆ ಮಾತು. ಆದರೆ ಇರುವವರೆಗೆ ನಾವು ಈ ಲೋಕ ಜೀವಿಸ ತನಕ ಒಬ್ಬರ ಸಹಕಾರ, ಪ್ರೀತಿ, ವಿಶ್ವಾಸ ಗಳಿಸಿಕೊಂಡು ದೇವರಿಗೆ ಭಯಭಕ್ತರಾಗಿ ನಾವು ಜೀವಿಸುವುದನ್ನು ಕಲಿಯಬೇಕು. ವ್ಯತಿರೇಕವಾಗಿ ಜೀವಿಸೋದಕ್ಕೆ ಅವಕಾಶ ಇಲ್ಲ. ದೇವರ ಮಂದಿರದಲ್ಲಿ ದೇವರು ಕೊಡುವ ಶಿಕ್ಷೆ ಅದು ಅಪರಾಧವಾಗಿದೆ. ಇಲ್ಲಿ ಲೋಕದಿಂದ ನಾವು ಯಾರಾದರೂ ನಾವು ತಪ್ಪಿಸಿಕೊಳ್ಬೋದು. ಏನೋ ಅಪರಾಧಗಳು ತಪ್ಪುಗಳು ಮಾಡಿದ್ರು ನಾವು ಈ ಲೋಕದಿಂದ ನಾವು ತಪ್ಪಿಸಿಕೊಳ್ಬೋದು. ಆದರೆ ದೇವರನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ನಾವು ದೇವರಿಗೆ ಭಯಪಟ್ಟು ಜೀವಿಸಬೇಕೆಂಬುದಾಗಿ ವಾಕ್ಯ ಸ್ಪಷ್ಟಪಡುತ್ತೆ. ನೋಡಿ, ಈ ಲೋಕದಲ್ಲಿ ನೋಡುವಾಗ ಈಗ ನೋಡಿ 18 ವರ್ಷದಿಂದ 35 ವರ್ಷ ರಾಷ್ಟ್ರದ ಸರ್ಕಾರ ಉದ್ಯೋಗ, ಹೌದಾ? ಆಯ್ತು, ಯಾವುದೇ ಎಷ್ಟೇ 35 ವರ್ಷ ಲಾಸ್ಟ್ ಉದ್ಯೋಗ ಸಿಗೋದಕ್ಕೆ ಎಷ್ಟೆಲ್ಲ ಓದಿದ್ವಿ. ಸರ್ಕಾರ ಯಾರಿಗೆ ಒಂದು ಲಿಮಿಟ್ ಮಾಡ್ತಾರೆ, ಹೌದಾ? ಇದೇ ನಮ್ಮ 35 40 ಮಾಡಿದ್ರೆ ಗೊತ್ತಿಲ್ಲ, ಟೈಮ್ ಇರ್ಬೋದು ಅನ್ಸುತ್ತೆ. ಈಗ 40 ವರ್ಷ ಆಗಿದೆ ಉದ್ಯೋಗ ಇರೋದ್ರೆ, 40 ವರ್ಷದ ಉದ್ಯೋಗ ಸೇರಿಕೊಂಡ್ರೆ ಇದು ಉದ್ಯೋಗ ತಗೊಂಡು ನಿಮ್ಗೆ ನೋಡ್ತಾರೆ. ಇಲಾಖೆ ಜೊತೆ ಕೆಲಸ ಸಿಕ್ಕಿಲ್ಲ, ಏನೇನು ಕೆಲಸ ಮಾಡಿ ಬಂದ್ರೇನು, ಅಲ್ಲಿ ಏನು ಮಾಡಲೇನು ಅಂತ ಮತ್ತೆ ಆ ಎಂಕ್ವೈರಿ ಆಗತ್ತಮ್ಮ, ಹೌದಾ? ಉದ್ಯೋಗ ಕೊಟ್ಟರುಗಳಿಗೆ ವಿತೌಟ್ ಬೈ ನಾಲೆಜ್ ಗೊತ್ತಾಗದಂಗೆ ಇಂಟ್ರಾಗೇಷನ್ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಹೇಳ್ತಮ್ಮ, ಹೌದಾ? ಸೊ ಹಂಗಾಗಿ 35 ವರ್ಷಕ್ಕೆ ಲಿಮಿಟ್ ಮಾಡ್ತಾರೆ. ಆದರೆ ನಮ್ಮ ವಯಸ್ಸು ಎಷ್ಟಿಲ್ಲಿ 70 ಹೆಚ್ಚಾದರೆ 80, ದೇವರಿಗೆ ಸ್ಪಷ್ಟಪಡೋದಿಲ್ಲ. 70 ಹೆಚ್ಚಾದರೆ 80. ಈ 70-80 ವರ್ಷಗಳಾಗಿರುವ ಮಾನವನು ಸರಿಯಾಗಿ ಜೀವಿಸ್ತಾ ಹೋಗ್ತಾರೆ. ದೇವರ ಭಯನೇ ಇಲ್ಲ. ಈಗ ನೋಡಿ, ಉದಾಹರಣೆಗೆ ಹಿಂದೂಗಳು ಬೇಗನೆ ಎದ್ದು
ಇನ್ನೂ ಅವರು ಇನ್ನು ಕತ್ತರಿತ್ತು ನೋಡಿ 5 ಗಂಟೆಗೆ ಎದ್ದು ಮನೆ ಮುಂದೆ ಎಲ್ಲ ಚೆನ್ನಾಗಿ ಕಸ ಮಾಡೋದು, ಆಮೇಲೆ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನದಲ್ಲಿ ಹೋಗ್ತಾರೆ. ಹೆಣ್ಮಕ್ಳು ಗಂಡು ಮಕ್ಕಳುಗಳಿಗೆ ಸ್ನಾನ ಮಾಡ್ಕೊಂಡು ಬರೆಗಾಲಲ್ಲಿ ಚಪ್ಪಲಿ ಇದ್ದಂಗೆ ಹೋಗ್ತಿರ್ತಾರೆ. ಎಷ್ಟು ಭಕ್ತಿ ನೋಡಿ, ಪ್ರತಿ ದಿವಸಗಳಿಗೆ ಅವ್ರು ಪೂಜೆ ಮಾಡ್ತಾರೆ. ಅವರ ರಕ್ಷಣೆಯಾದ ದೇವರನ್ನು ಇವರೇ ದೇವರೆಂಬುದಾಗಿ ಮನೋಭಾವನೆಯಿಂದ ಅವ್ರು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರಲ್ಲ. ಆದರೆ ನಾನು ನಲ್ಲಿರುವ ದೇವರು ಸಜೀವರ ದೇವರು, ಯುಗಾಂತದಲ್ಲಿ ನಮ್ಮದಲ್ಲಿ ನಿಮ್ಮನ್ನು ಜೀವಿಸುವ ದೇವರು ಪ್ರತಿಯೊಬ್ಬರನ್ನು ಗಮನಿಸ್ತಾ ಇರ್ತಾನೆ. ನಿಮ್ಮನ್ನ ಕಿತವನ್ನು ನಿಮ್ಮೆಲ್ಲವನ್ನು ದೇವರು ನೋಡ್ತಾನೆ ಇರ್ತಾನೆ. ಆದರೆ ನಾವು ಜೀವನ ದೇವರನ್ನು ನಾವು ಆರಿಸ್ತಾ ಇದ್ದೀವಿ. ಈ ಲೋಕಯಾತ್ರೆ ಮುಗಿದಾಗ ಪರಲೋಕದಲ್ಲಿ ದೇವರ ಬಳಿ ಸದಾಕಾಲ ಜೀವಿಸ್ತಾ ವಿಶ್ವಾಸ ಇರ್ಬೇಕು. ನಮ್ಗೆ ಆ ವಿಶ್ವಾಸ ನಮಗೆ ಇದ್ರೆ ಮಾತ್ರನೇ ನಿಜವಾಗಿ ಪರಲೋಕ ಆಸೆ. ಸತ್ತಾಗೇನೋ ತಗಡೆ ಬುಕ್ಕಡ ಅಲ್ಲ, ಸತ್ತಾಗ ಯಾರು ನೋಡಿರೇನು ನೀವು ಚಣ್ಪೋದೆ ಕಡೆ ಸಾವಿರ ಕಳೆದ ಹೇಳ್ತಿಲ್ಲ. ಈ ಮಾತು ನನಗೆ ಬರ್ತೀನಿ ಹಾಡೋದು ಚಣ್ಪೋದೆ ಕಡೆ ಆ ವಿಶ್ವಾಸ ಇರಬಾರ್ದು ಅಂತ ಹೇಳ್ತಿಲ್ಲ. ಹೌದಾ? ಸತ್ತಾಗಿನ ತಗಡೆನಾಗ್ತೇ ಬುಕ್ಕಡಾಗ್ತದೆ ಗ್ಯಾರಂಟಿ, ಎರಡರ ಒಂದು ಗ್ಯಾರಂಟಿ. ಹೌದಾ? ನೀವು ಕರೆಕ್ಟಾಗಿ ಜೀವಿಸಿದ್ರೆ ತಕ್ಕಡೆ ಆಗುತ್ತೆ, ಇಲ್ಲದ ಬುಕ್ಕಡೆ ಆಗುತ್ತೆ ಅಷ್ಟೇ. ಬುಕ್ಕಡೆ ಆದರೆ ನರಕ, ತಕ್ಕಡೆ ಅಂದರೆ ಪರಲೋಕ. ಹೀಗೆ ನಾವು ಹೋಗ್ತಿರುವಾಗ ಪ್ರಾರ್ಥನೆ ವಿಧವಾಗಿ ಜೀವಿಸಬೇಕೆಂಬುದಾಗಿ ದೇವರ ಬಗ್ಗೆ ಸ್ಪಷ್ಟಪಡುತ್ತೆ. ಪ್ರಾರ್ಥನೆಯಿಂದ ಹೋದರೆ ಬಹಳ ಕಠಿಣ. ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡು, ನಿನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡು, ನಿನ್ನ ಮಕ್ಕಳ ಉದ್ಯೋಗಗೋಸ್ಕರ ಪ್ರಾರ್ಥನೆ ಮಾಡು, ಉದ್ಯೋಗ ಸಿಗುತ್ತೆ. ನಿನ್ನ ಮಕ್ಕಳ ಮದುವೆಗೋಸ್ಕರ ಮಾಡಿ ಪ್ರಾರ್ಥನೆ ಮಾಡು, ದೇವರು ಮದುವೆಯನ್ನು ನೀವು ಆನಂದಿಸ್ತಾರೆ. ನಿನಗೆ ಏನು ಬೇಕು, ಕಷ್ಟಗಳು ಏನು ಬೇಕು ಪ್ರಾರ್ಥನೆ ಮಾಡು. ಪ್ರಾರ್ಥನೆಯಲ್ಲಿ ಎಲ್ಲವರ ಹೊಂದಿಕೊಳ್ಳೋಕೆ ಸಾಧ್ಯನೇ. ಎಂಥ ವ್ಯಕ್ತಿ ಮಾಡಿದ್ರೆ ಆ ವ್ಯಕ್ತಿಯ ಮನಸ್ಸನ್ನು ಬದಲಾಯಿಸಬಹುದು. ಈಗ ಇಂದ ಬಂದಂಗೆಲ್ಲ ಲೋಕ ಭಾಳ ಭಯಂಕರವಾಗಿದೆ. ಲೋಕದಲ್ಲಿ ಜೀವಿಸುವುದು ಭಾಳ ಕಷ್ಟ ಆಗಿದೆ. ಒಬ್ಬ ಕಂಡ್ರೆ ಒಬ್ಬರು ಆಗೋದಿಲ್ಲ, ಸಹಿಸಕ್ಕಾಗಲ್ಲ, ಅಸೂಯೆ ಪಡೋದು, ದ್ವೇಷ ಕಟ್ಟಿಕೊಳ್ಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಸಮಯಕ್ಕೆ ತಕ್ಕ ಹಾಗೆ ನಟನೆ ಮಾಡೋದು, ಸಮಯ ಸಾಧಿತರಾಗಿ ಜೀವಿಸುವುದಲ್ಲ, ಇವೆಲ್ಲವೂ ಬಹಳ ಆಗಿದೆ ಪ್ರಿಯರೇ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ನಾವು ಕೊಟ್ಟೆ ಎಷ್ಟೋ ದಿನ ಕೊಟ್ಟೆ ಬೆಳೆಗೆ ಸಹಾಯ ನೋಡ್ತೀವಿ. ಕೆಲವರು ಸಮಯಕ್ಕೆ ತಕ್ಕ ಹಾಗೆ ನಟನೆ ಮಾಡ್ತಾರೆ. ಮಾತು ಆ್ಯಕ್ಟಿಂಗ್ ಆ ತಕ್ಕಂತೆ ಆ್ಯಕ್ಟಿಂಗ್ ಅಂತ ನಾವು ನೋಡಿ ಸಾಕಾಗ್ತೀವಿ. ಅವರೆಲ್ಲ ಹೇಳಕ್ಕಾಗೋದಿಲ್ಲ. ಆದರೆ ನಾವು ಯಾವುದು ಸಮಯಕ್ಕೆ ತಕ್ಕಂತೆ ಅರ್ಥರಾಗಬಾರ್ದು. ನಾವು ಕೆಲಸ ಆಗಲೇ ಬಿಡಲಿ, ನಾವು ನಿಯತವಾಗಿ ಜೀವಿಸುವುದನ್ನು ಕಲಿಬೇಕು. ದೇವರು ಅಂಥವರಿಗೂ ದೇವರು ಕ್ಷಮಿಸುವುದಿಲ್ಲ. ಅವರು ತಕ್ಕ ಇಲ್ಲಿ ಕೊಯ್ಯ ಇದೆ, ಬೈದೆ ಬಹು ಸೋಮನ ಅಂತ ಹೇಳಿದೆ. ಅದು ಒಂದು ಹಾಡು ಇತ್ತು ನೋಡ್ರಿ, ಯಾವುದು ಒಂದು ತೆಲುಗು ಹಾಡು ಹೇಳ್ತಲ್ಲಮ್ಮ, ನೀವೇಲಾಕೊಂಡೆ నేనుండాలేనయ్య నీవే రాకపోతే తప్పకే ಹಾಡು ಅದು ಬರೀ ಪದ ಹಾಡು 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 ಮಾಡೋದ ಹೇಳಿ ಮಾಡಮ್ಮ. ಕೈಗೊಂಡು ನಡಿಬೇಕಾ? ಹೌದು, నేను ఉండాలేనయ్యా, ನೀವು ಅಷ್ಟೇ ನಾವು ಬದುಕಲೇನಯ್ಯ ಅಂತೀವಿ. ನಾವು ಬರೀ ಕೇವಲ ಬಾಯಿಂದ ಹಾಡಿ ಚಂದ ನಾವು ಸಭಾಷ್ ಅಂದ್ಕೊಳ್ಬೇಕಾ? ಈ ಹಾಡು ಹೆಂಗ ಆಡ್ತೀವೋ ಹಂಗೆ ನಾವು ಜೀವಿಸ್ತೀವಿ. ಇನ್ನು ಸನ್ನಿಧಿಯಲ್ಲಿ ನಾವು ಸದಾಕಾಲ ಜೀವಿಸುವಂತೆ ಇಷ್ಟನುಸಾರವಾಗಿ ಜೀವಿಸಿದಾಗ ಪರಲೋಕರಾಗಿಲ್ಲ. ಈಗ ನಾವು ಏನೋ ಮುಲಾಜು ಮಾಡ್ಬೋದಷ್ಟೇ, ದೇವರಿಂದ ಮುಲಾಜಂತೆ ಇನ್ನೋ ಯಾವುದೂ ಇಲ್ಲ. ಹೀಗೆ ಇಲ್ಲಿ ವಾಕ್ಯ ಸ್ಪಷ್ಟಪಡ್ತಾ ಇದೆ. ಪೇತ್ರರು ನೀವು ಮೊಟ್ಟ ಮೊದಲಾಗಿ ಪ್ರಾರ್ಥನೆ ವೀರರಾಗಿ ಇರಬೇಕೆಂಬುದಾಗಿ, ಪ್ರಾರ್ಥನೆ ವೀರರಾಗಿ ಇರಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿದಾಗ ಎಲ್ಲವನ್ನು ಒದ್ದಿಕೊಳ್ಳಕ್ಕೆ ಸಾಧ್ಯ. ನಂಬರ್ 2 ನೋಡುವಾಗ ಮೊಟ್ಟವನ್ನು ನೀವು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ನೋಡಿ, ದೇವರ ಮಕ್ಕಳು ನಾವು ಒಬ್ಬ ಪ್ರೀತಿಯಲ್ಲಿದ್ದಾಗ ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡೋಕ್ಕೆ ಸಾಧ್ಯ.
ನಮ್ಮ ಕುಟುಂಬದಲ್ಲಿ ಸರಿಯಾಗಿ ಪ್ರೀತಿಯಿಂದ ಹೋದರೆ, ನಮ್ಮ ಸಭೆಗಳಲ್ಲಿ ಸರಿಯಾಗಿ ಪ್ರೀತಿಯಿಂದ ಹೋದರೆ, ಈ ಸಮಾಜದಲ್ಲಿ ಪ್ರಪಂಚದಲ್ಲಿ ನಾವು ಹೇಗೆ ಪ್ರೀತಿ ತೋರಿಸಲು ಸಾಧ್ಯವಿಲ್ಲ. ದೇವರು ಅದೇ ಸ್ಪಷ್ಟಪಡಿಸ್ತಾ ಇದೆ. ನೀವು ನಿಮ್ಮ ಸಭೆಗಳಲ್ಲಿ, ಕುಟುಂಬಗಳಲ್ಲಿ ನೀವು ಒಬ್ಬರಿಗೊಬ್ಬರು ಎಂಥ ಪ್ರೀತಿ, ಅದು ಯಥಾರ್ಥವಾದ ಪ್ರೀತಿ. ಅದು ದೇವರ ಪ್ರೀತಿಯಲ್ಲಿ ನೀವು ತೋರಿಸಬೇಕು. ದೇವರ ಪ್ರೀತಿ ಉಳ್ಳವರು ಎಲ್ಲವನ್ನು ಅವರು ಸಹಿಸಿಕೊಳ್ಳಕ್ಕೆ ಸಾಧ್ಯವಮ್ಮ. ಈ ಪ್ರೀತಿ ಇಲ್ಲದೆ ಹೋದರೆ, ಯಥಾರ್ಥವಾದ ಪ್ರೀತಿ ಇಲ್ಲದೆ ಹೋದರೆ, ಈ ಪ್ರೀತಿಯಿಂದ ಇರುವಂಥವರು ಇಲ್ಲಿ ನೋಡುವಾಗ ಅವು ಬಹು ಪಾಪವನ್ನು ಮುಚ್ಚುತ್ತದೆ. ನೀನು ಪ್ರೀತಿಯಿಂದ ಇದ್ದಾಗ ನೀನು ಏನ್ ತಪ್ಪು ಮಾಡಿದ್ರೆ ಏನಾದ್ರು ಕೂಡ ಅವು ಸರಿದು ಹೋಗ್ತಾವ, ಮತ್ತು ಕಡೆಗೆ ಹೋಗ್ತಾವ. ಮತ್ತು ನೀನು ಪ್ರೀತಿ ಇಲ್ಲದೆ ಹೋದರೆ, ಪ್ರೀತಿಯನ್ನು ಧರಿಸಿಕೊಳ್ಳದೆ ಹೋದರೆ, ಪ್ರೀತಿಯನ್ನು ಕಳೆದುಕೊಂಡ್ರೆ ಎಲ್ಲವೂ ಅವು ಒಂದೊಂದಾಗಿ ಏನ್ ಬರ್ತಾವ, ಬೈಲಿ ಬರ್ತಾವ, ಹೆಚ್ಚಾಡ್ತಾರ. ಹೌದಾ? ಹೆಚ್ಚಾಡ್ತೀವಿ. ನೀನು ಹೆಂಗನೇ ಇರ್ತಾರೆ, ನೀನು ಪ್ರೀತಿ ಕಳ್ಕೊಂಡ್ರೆ. ಅಂದಾಗ ನಾವು ಇಲ್ಲಿ ಯಾರನ್ನು ಕಳೆದುಕೊಂಡಾಗ ನಾವು ಹೋಗಬಾರ್ದು. ನಾವು ಪ್ರತಿಯೊಬ್ಬರನ್ನು ಗೌರವಿಸಬೇಕು, ನಾವು ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು. ನಮ್ಮಲ್ಲಿ ಯಥಾರ್ಥವಾದ ಪ್ರೀತಿ ಇರಬೇಕು. ಸಹೋದರ ಸಹೋದರಿ ಕಂಡಾಗ ಕೇವಲ ಆ ಪ್ರೀತಿ ಅಲ್ಲ, ಕೇವಲ ಬಾಯಿಂದ ಬರುವಂಥ ಪ್ರೀತಿ ಅಲ್ಲ, ಹೃದಯಪೂರ್ವಕವಾಗಿ ಬರಬೇಕು, ಮನಸ್ಪೂರ್ವಕವಾಗಿ ಪ್ರೀತಿ ಇರಬೇಕು. ಅಂತ ಪ್ರೀತಿಯನ್ನು ನಾವು ಧರಿಸಿಕೊಂಡಾಗ ಮಾತ್ರನೇ ನಾವು ದೇವರ ರಾಜ್ಯದಲ್ಲಿ ಸದಾಕಾಲ ಜೀವಿಸಲು ಸಾಧ್ಯ. ದೇವರ ರಾಜ್ಯ ಅಲ್ಲಿ ಹೋಗ್ತೇನೆ ಅನ್ಕೋಬೇಡಿ. ನೀವು ದೇವರ ರಾಜ್ಯಕ್ಕೆ ವಾರಸ್ದಾರರೇ, ನೀವು ದೇವರ ಮಕ್ಕಳಾಗಿರಲ್ಲ. ಅದಕ್ಕಾಗಿ ಯೋಹಾನ ಬರ್ತಾರಲ್ಲ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವರ್ಷ ಬಹಳ ಸ್ಪಷ್ಟವಾಗಿ ಬರೆದಲ್ಲಿ. ಅದರಲ್ಲಿ ಯೋಹಾನ ಸುವಾರ್ತೆ 1:12 ನೋಡುವಾಗ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು. ನೋಡಿ, ಅಧಿಕಾರವನ್ನು ನೋಡಿ. ನೀವು ಅದನ್ನು ನಂಬಿದಾಗ, ನೀವು ಅದನ್ನು ಹೃದಯಪೂರ್ವಕವಾಗಿ ನಂಬಿ ರಕ್ಷಣೆ ಹೊಂದಿ ಬಾಪ್ತಿ ತೆಗೆದುಕೊಂಡು ಸಂಘಾಸವ ಜೀವಿಸಿದಾಗ ನಿಮಗೆ ದೇವರು ಟೈಟಲ್ ಕೊಡ್ತಾರೆ. ನಮ್ಮ ಟೈಟಲ್ ಏನಂತ? ಯು ಆರ್ ಮೈ ಸನ್, ಯು ಆರ್ ಮೈ ಡಾಟರ್ಸ್ ಅಂತೇಳಿ ದೇವರು, ನೀವು ನನ್ನ ಮಕ್ಕಳು, ದೇವರ ಮಕ್ಕಳು ಎಂಬ ಬಿರುದನ್ನು ದೇವರು ಕೊಡ್ತಾನೆ. ಹಾಗಾದರೆ ನೀವು ದೇವರ ಮಕ್ಕಳಾಗಿದ್ರೆ ಇಲ್ಲ, ಹೌದೇ ಇಲ್ಲ? ದೇವರು ನಂಬಿದ್ದೀರಿ, ಬಾಪ್ತಿ ತೆಗೆದುಕೊಂಡಿರಿ, ಸಭೆಯಲ್ಲಿ ಆರಾಧನೆ ಮಾಡ್ತಾರೆ, ದೇವರ ಮಕ್ಕಳು ಹೌದೇ ಇಲ್ಲ? ಹೌದಲ್ಲಮ್ಮ? ದೇವರ ಮಕ್ಕಳಾಗಿದ್ದಾಗ ನಾವು ದೇವರಿಗೋಸ್ಕರ ಹೋಗ್ತೀವಿ. ಲೇಖನ ಎಲ್ಲವೂ ಅಂತ್ಯವಾಗ್ತಾ ಇದೆ. ಅವನು ಬೇಗನೆ ಆಗ್ಬೋದು, ಈಗ ಆಗಂತ ಹೇಳ್ತಾಗ ಅಂತ್ಯ ಆಗೋದಂತೂ ನಿಜನೇ. ಅಂತ್ಯಕಾಲ ಆದಷ್ಟು ಬೇಗನೆ ಬರುತ್ತಮ್ಮ, ಆದಷ್ಟು ಬೇಗನೆ ಅಂತ್ಯಕಾಲ ಬರುತ್ತೆ. ಸೊ ನಿನ್ನ ಜೀವಿತ ಅಂತ್ಯವಾಗುವುದೇ ಏನು? ಹೌದಾ? ನೋಡಿ, ಪಾಪ ಬಂದಾಗದಲ್ಲಿ ನಮ್ಮ ಮನೆ ಪಾಪದಲ್ಲಿ ನಮ್ಮ ನೇಬರ್ಸ್ ಕ್ಯಾಥೋಲಿಕರು ಅಲ್ಲೇ ನಮ್ಮ ಸಿದ್ಧಾರ್ಥನಿದ್ದಾಗ ಪ್ರೀತಿಯಿಂದ ನಾವಿದ್ದಾಗ ನಮ್ಮೆಲ್ಲ ತಪ್ಪುಗಳು ದೇವರ ಮುಚ್ಚುವುದು. ಪ್ರೀತಿಯಿಂದ ಹೋದರೆ ಅನೇಕ ಸಮಸ್ಯೆಗಳಿಗೆ ಗುರಿಯಾಗುವಂಥ ಅವಕಾಶ, ಸಮಯಗಳು ಯಾವ್ದರಲ್ಲಿ ಒಂದು ಬೇಗನೆ ತಕ್ಕ ಪ್ರತಿಫಲ ಕೊಡುವುದು. ಹೀಗೆ ಇನ್ನೊಂದು ನೋಡಬಹುದು. 3ನೇದು ನೋಡಿ, ಆಮೇಲೆ ಗುರುತದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿದೆ. ಅತಿಥಿ ಸತ್ಕಾರ, ಒಬ್ಬರಿಗೆ ಏನೋ ಸಹಾಯ ಮಾಡೋದು, ಆ ಮತ್ತು ಒಬ್ಬರು ಏನಪ್ಪ ಸುಮ್ಮನೆ ಬಂದಂತ ತಗೊಂಡು ಮನಸ್ಪೂರ್ವಕವಾಗಿ ನಾವು ತ್ಯಾಗ ಮಾಡ್ಬೇಕ್ರಿ. ಮನಸ್ಪೂರ್ವಕವಾಗಿ ಕೊಡೋದು ಕಲಿಬೇಕು. ಕಡಿಮೆ ಆಗುತ್ತಾ? ನಮಗೇನು ನಮಗೆ ಕಡಿಮೆ ಆಗ್ಬಿಡ್ತಾರೆ, ಅವ್ರು ಬಂದರು ಇವ್ರು ಬಂದರು, ಮತ್ತೆ ಕೊಡೋದು ಮತ್ತೆ ಬೇಸಾಗತ್ತ, ಕೊಡೋದು ಮತ್ತೆ ಅದ ಅತಿಥಿ ಸತ್ಕಾರ ಮಾಡುವಂಥ ಮನಸ್ಸು ಇರಬೇಕು ನಮ್ಮ ದೇವರ ಮಕ್ಕಳಿಗೆ. ಕೊಡುವುದನ್ನು ಕಲಿಬೇಕು, ಸಹಾಯ ಮಾಡಬೇಕು. ದೇವರ ಸೇವಕರಿಗೆ ಸಹಾಯ ಮಾಡಬೇಕು. ನಿಮ್ಮ ಸಭೆ ಸೇವಕರಿಗೆ, ಮತ್ತೆ ಸಭೆಯಲ್ಲಿ ನಿಮಗೆ ಆತ್ಮೀಯವನ್ನು ಬೆಳೆಸುವಂಥವರಿಗೆ, ಸಭಾ ನಾಯಕರಿಗೆ, ಸಭಾ ಸೇವಕರಿಗೆ ನೀವು ಅತಿಥಿ ಸತ್ಕಾರವನ್ನು ಮಾಡಬೇಕು. ಹೌದಾ? ಅದಕ್ಕೆ ನೋಡಿ, ಯಾಕೋಬನ ಪತ್ರಿಕೆಯಲ್ಲಿ ನೀವು ಮಾಡಿದಂತ ನೋಡಿ, ಯಾಕೋಬನ ಪತ್ರಿಕೆ 6ನೇ ಅಧ್ಯಾಯದ ಆ ಮಾತು ಬರೆದ 6ನೇ ಅಧ್ಯಾಯ 10 ನೋಡಿ ಆವಾಗ ಅತಿಥಿ ಸತ್ಕಾರಕ್ಕೆ ಬಂದಾಗ, ಅತಿಥಿ ಸತ್ಕಾರಕ್ಕೆ ಸಾದೃಶ್ಯವಾಗಿರುವಂಥ ವಾಕ್ಯ ನೋಡಿ, 6ನೇ ಅಧ್ಯಾಯ 23. ನೀವು ದೇವರಿಗೆ ಸಹಾಯ ಮಾಡ್ತಾ ಇದೆ, ಇನ್ನೂ ಮಾಡ್ತಾ ಇದ್ದಂತೆ ಇದೆ ವಾಕ್ಯ. ಯಾಕೋಬನ ಪತ್ರಿಕೆ
ಇದ್ದೀರಿ. ನೀವು ದೇವರ ಹೆಸರಿಗೆ ಮಾಡಿದಂತ ಉಪಕಾರವು ಇದಕ್ಕೆ ಅನ್ಯಾಯ ಎಷ್ಟಿರಲ್ಲ. ಎಷ್ಟಿದ್ರು ನೋಡಿದ ಸಿಗ್ತಾ ದೇವರು ಮಾಡಿದಂತ ಅನ್ಯಾಯ, ನೀವು ಮಾಡಿದ ಸಹಾಯ ಸಹಕಾರ ದೇವರು ಮರೆಯುವುದಕ್ಕೆ ಅನ್ಯಾಯ ಎಷ್ಟಿರಲ್ಲ. ನೀವು ಮಾಡಿದಂತ ಸಹಾಯ ದೇವಜನರಿಗೆ ಸಹಾಯ, ನಿಮ್ಮ ಸಭೆಯ ಸೇವಕರಿಗೂ ನಾಯಕರಿಗೂ ಸಭಾಯರಿಗೂ ಮಾಡಿದಂತಹ ಸಹಾಯವನ್ನು ದೇವರು ಮರೆಯುವುದಕ್ಕೆ ಅನ್ಯಾಯ. ಅದಕ್ಕೆ ತಕ್ಕ ಪ್ರತಿಫಲ ದೇವರಿಗೆ ಕೊಡ್ತಾರೆ. ಅದಕ್ಕಾಗಿ ನಾವು ಈ ಲೋಕದಲ್ಲಿ ಇರುವ ತನಕ ನಾವು ಒಬ್ಬರೊಬ್ಬರು ಅತಿಥ್ಯ ಸತ್ಕಾರವನ್ನು ಮಾಡಬೇಕು. ಒಬ್ಬರೊಬ್ಬರನ್ನು ನಾವು ಗೌರವಿಸಬೇಕು. ಅರ್ಥ ಆಯ್ತಾ? ಒಬ್ಬರನ್ನು ಗೌರವಿಸಬೇಕು. ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರದು. ಇಲ್ಲಾಂದ್ರೆ ದೇವರ ಶಿಕ್ಷೆ ಅದು ಬೇಗನೆ ಬರ್ತಾ ಮಾತು. ದೇವರ ಶಿಕ್ಷೆ ಕೊಟ್ಟಾಗ ಸಾಧ್ಯವಿಲ್ಲ. ಒಂದು ಸಲ ನೆಲಕ್ಕೆ ಬಿದ್ದರೆ ಎದ್ದಳಕ್ಕಾಗಲ್ಲ. ನಾವೇನು ಮಾಡ್ತೀವಿ? ನಾವು ಎಷ್ಟು ಮನುಷ್ಯರಿಗೆ ನಾವು ತಿಳಿಸ್ಬೋದು, ಎಷ್ಟು ಮಟ್ಟಿಗೆ ನಮ್ಮ ಮನುಷ್ಯ ತೊಂದರೆ ಕೊಡೋಕೆ ಆಗ್ತಿರ್ತಾನೆ. ಆದರೆ ದೇವರಿಗೆ ನಾವು ಭಯಪಡ್ತೀವಿ. ಅದಕ್ಕಾಗಿ ಅತಿಥಿ ಸತ್ಕಾರ ಬಹಳ ಪ್ರಾಮುಖ್ಯ. ನೋಡಿ, ಪ್ರಾರ್ಥನೆ, ಪ್ರೀತಿ, ಅತಿಥಿ ಸತ್ಕಾರ ಇವು ಯಾರಿಗಂದಾಗ ದೇವರ ನಿಮಿತ್ತ ಪ್ರಜೆಗಳಿಗೆ ದೇವರ ವಾಕ್ಯ ಬರೆಯಲ್ಪಡುತ್ತೆ. ಅನ್ಯವರಿಗೆಲ್ಲ. ಇದು ನಮಗೆ ದೇವರು ಬರೆದಿದ್ದಾರೆ ವಾಕ್ಯ. ಇದು ನಾವೇ ಕಲ್ತ್ಕೊಳ್ಬೇಕು. ಇದು ನಾವನ್ನು ಗ್ರಹಿಸಿಕೊಳ್ಬೇಕೆಂಬುದಾಗಿ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಬೇರೆ ನೀವು ಪ್ರಾರ್ಥನೆಯಲ್ಲಿ ಯಥಾರ್ಥವಾಗಿದ್ದೀರಾ? ನೀವು ಪರಿಶೋಧಿಸಿಕೊಳ್ಳಿ. ನೀವು ದೇವರ ಪ್ರೀತಿಯಲ್ಲಿ ಯಥಾರ್ಥ ಪ್ರೀತಿಯಿಂದ ಬೆಳೆದ ನೀವು ಪರಿಶೋಧಿಸಿಕೊಳ್ಳಬೇಕು. ಆಮೇಲೆ ನೀವು ದೇವರಿಗೆ ಅತಿಥಿ ಸತ್ಕಾರ ಮಾಡ್ತಿದ್ರ? ದೇವರಂದ್ರೆ ಪರಲೋಕ ಇರುವಾಗ ಮಾಡ್ತೀರಾ? ದೇವರ ಹೆಸರಲ್ಲಿ ನಿಮ್ಮ ದೇವರ ಸೇವಕರು, ಸಭಾ ನಾಯಕರು, ಸಭಾ ಹಿರಿಯರು ನೀವು ಅವರಿಗೆ ಅತಿಥಿ ಸತ್ಕಾರ ಮಾಡಿದಾಗ ನಿಜವಾಗ ದೇವರಲ್ಲಿ ಹೆಚ್ಚು ಮೆಚ್ಚಿಕೊಳ್ತಾರೆ. ಅತಿಥಿ ಸತ್ಕಾರ ಮಾಡೋದಕ್ಕೋಸ್ಕರವಾಗಿ ದೇವರು ನಾವು ಸೃಷ್ಟಿಸಲ್ಪಟ್ಟಿರುವ ವಾಕ್ಯ ಸ್ಪಷ್ಟಪಡುತ್ತಾ ಇದೆ. ಒಬ್ಬ ಅತಿಥಿ ಸತ್ಕಾರ ಮಾಡೋದಕ್ಕೋಸ್ಕರವಾಗಿ ನೀವು ಮೊಟ್ಟ ಮೊದಲು ಸೃಷ್ಟಿಸಲ್ಪಟ್ಟಿದರೆ ಎಂಬುದಾಗಿ ಪೇತ್ರನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಇವೆಲ್ಲವೂ ನಮ್ಮಲ್ಲಿ ಇದೆ. ದೇವರ ಮುಖಾಂತರ ನಾವು ಇವೆಲ್ಲವೂ ಪ್ರಕಾಶಿಸಬೇಕು. ನೋಡಿ, ಮತ್ತೆ ಅತಿಥಿ ಸತ್ಕಾರವನ್ನು ಎಲ್ಲರೂ ದೇವರ ವಿವಿಧ ಕೃಪೆಗೆ ನೋಡಿ ಅತಿಥಿ ಸತ್ಕಾರವನ್ನು ಮಾಡಿರಿ. ಆಮೇಲೆ ನಿಮಗೆ ವಿವಿಧ ಕೃಪೆಯ ವರಗಳು ಉಚಿತಾರ್ಥವಾಗಿ ದೇವರು ವರಗಳನ್ನು ಕೊಡ್ತಾರೆ. ಎತ್ತ ವರ? ಸಭೆಯಲ್ಲಿ ಹಾಡಾಡುವಂತ ವರ. ಹಾಡಬೇಕು, ಎಲ್ಲರ ಮುಂದೆ ಗಟ್ಟಿಯಾಗಿ ಹಾಡಬೇಕು. ನೀನು ಹಾಡುವ ಹಾಡನ್ನು ಎಲ್ಲರಿಗೂ ಗೊತ್ತಾಗಬೇಕು. ಅದರಲ್ಲಿ ಹಾಡಿನಲ್ಲಿ ಅರ್ಥಪೂರ್ಣವಾಗಿರಬೇಕು. ನಾಚಿಕೊಂಡ್ರೆ ನಾಚಿಕೆ ಮುಂದಿಲ್ಲ. ನಾಚಿಕೊಂಡಾಗ ನೀನು ದೇವರ ಮುಂದೆ ಹೋದಾಗ, ದೇವರ ರಾಜ್ಯ ಹೋದಾಗ ನಿನ್ನ ವಿಷಯದಲ್ಲಿ ದೇವರು ನಾಚಿಕೊಳ್ತಾರೆ. ನನ್ನ ವಿಷಯದಲ್ಲೇ ನೀನು ಪೂರ್ವಕ ಇರುವಾಗ ನನ್ನ ವಿಷಯದಲ್ಲಿ ನೀನು ನಾಚಿಕೊಂಡಿದೆಯಾ? ನನಗೆ ಎಷ್ಟು ವರವನ್ನು ಪಡೆದ, ನನಗೆ ಒಳ್ಳೆ ವರ ಪಡೆದೇ ಆ ವರವನ್ನು ಉಪಯೋಗ ಮಾಡಲಿಲ್ಲ. ನೀನು ಆ ವರದಲ್ಲಿ ನೀನು ಸಾಗಲಿಲ್ಲ. ನಿನಗೆ ಆಡಾಡಿ ವರ ಪಡೆದರೆ ಒಂದು ಸಾರಿ ಆಡಾಡಲೇ ಇಲ್ಲ. ಸಭೆಯಲ್ಲಿ ಒಂದನ್ನು ಆಡಾಡಲಿಲ್ಲ. ಒಬ್ಬರನ್ನು ಯಾರನ್ನು ಪ್ರೋತ್ಸಾಹಪಡಿಸಿಲ್ಲ. ನಿನಗೆ ವರ ಐತೆ, ಆ ವರವನ್ನು ದೇವರ ನನ್ನ ಮೇಲೆ ನೀನು ತೋರಿಸಿಕೊಂಡಿಲ್ಲ. ನೀನು ನಾಚಿಕೊಂಡಿದ್ದೀಯಾ? ದೇವರ ನಾಚಿಕೊಳ್ಳುತ್ತೀಯಾ? ದೇವರ ಮೇಲೆ ನಿಂತುಕೊಳ್ಳಲು ಸಾಧ್ಯವೇ ಇಲ್ಲ. ಈ ವರ ಅಂದ್ರೆ ಆಡುವಂತ ವರ, ಪ್ರಾರ್ಥನೆ ಮಾಡುವಂತ ವರ, ವಾಕ್ಯ ಹೇಳುವಂತ ವರ, ಹಾಡಿಗಳನ್ನು ಬಾರಿಸುವಂತ ವರ, ಮ್ಯೂಸಿಕ್ ಬಾರಿಸುವಂತ ವರಗಳು ನಿಮಗೆ ಕೊಟ್ಟಾಗ ಅದು ದೇವರಿಗೋಸ್ಕರ ಉಪಯೋಗ ಮಾಡಬೇಕು. ಹೌದಪ್ಪ? ದೇವರಿಗೋಸ್ಕರ ಉಪಯೋಗ ಮಾಡಬೇಕು. ದೇವರ ವಾಕ್ಯವನ್ನು ಹೇಳುವಂಥವು, ಹೌದಾ? ದೇವರ ವಾಕ್ಯ ಹೇಳುವಂಥ ವರ. ದೇವರ ವಾಕ್ಯ ಹೇಳುವಂತರು ದೈವೋಕ್ತರನ್ನು ನುಡಿಯಬೇಕು. ದೈವೋಕ್ತರಾದ ದೇವರ ಏನು ಹೇಳಿದನೋ, ದೇವರ ಏನಿದೆ ಅದೇ ಪ್ರಕಾರವಾಗಿ ನೀನು ನಡ್ಕೊಳ್ಬೇಕು. ದೇವರ ವಾಕ್ಯ ಹೇಳುವಂತವರು ದೇವರು ಅವ್ರ ಮುಖಾಂತರ ಮಾತನಾಡ್ತಾರಮ್ಮ. ದೇವರು ಏನು ಬರೆದ ವಾಕ್ಯವೋ ದೇವರ ಮುಖಾಂತರವಾಗಿ ದೇವರು ನಮ್ಮ ಮುಖಾಂತರವಾಗಿ ನಿಮಗೆ ತಿಳಿಸ್ತಾರೆ. ಅದು ಕೇವಲ ಪಾಲ್ಪಕ್ಯರಪ್ಪ ಹೇಳುವಂತ ಮಾತು ಅಲ್ಲ. ದೇವರು ಹೇಳುವಂತ ಮಾತು ಇದು ನಿನಗೋಸ್ಕರವಾಗಿ, ನಿನ್ನ ಜೀವಿತವನ್ನು ಸರಿಪಡಿಸೋಸ್ಕರವಾಗಿ ದೇವರು ನಿನಗೆ ಎಚ್ಚರಿಸ್ತಾ ಇದೆ ಎಂಬುದಾಗಿ ಮರೆಯಬಾರದು. ಅದಕ್ಕಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನಿನ್ನ ಜೀವಿತವನ್ನು ಸೆಕ್ರೆಟ್ ಮಾಡಿಕೊಂಡು, ಯು ಶುಡ್ ಹ್ಯಾವ್ ಸೆಕ್ರೆಟ್ ಫಾರ್ ಯುವರ್ ಲೈಫ್, ಸ್ಪಿರಿಚುವಲ್ ಲೈಫ್, ಆತ್ಮೀಯ ಜೀವಿತವನ್ನು ನೀನು ನಡೆಸಿಕೊಳ್ಳಬೇಕು.
ಇಲ್ಲವಾದ್ರೆ ಭಾಳ ಕಷ್ಟ ಸಮಯ ಹತ್ತಿರ ನೋಡ ಅಂತ ಕೈ ಬಿದ್ದಾಗ ಅಲಸು ಮಾಡದೆ ಹೋದರೆ ಸಮಯ ದಾಟಿ ಹೋದ್ರೆ ಏನು ಪ್ರಯೋಜನ ಇಲ್ಲ. ಸಮಯ ದಾಟಿ ಹೋದ್ರೆ ಏನು ಪ್ರಯೋಜನ ನೋಡಿ. 8:30 ಹೇಳ್ಕೊಂಡು ಇಲ್ಲ 7:30 ಟ್ರೈನ್ ಬರ್ತದೆ ಕೊಡ್ರಿ, ಅವ್ನು 7:30 7 ಮಕ್ಕಳು ಬರ್ತದೆ ಅನ್ಕೊಂಡ್ರೆ ನೀನು 8 ಗಂಟೆವರೆಗೆ ಟ್ರೈನ್ ಹೋಗಿರ್ತೀವ. ಅದಕ್ಕಾಗಿ ಆ ಟ್ರೈನ್ಗೋಸ್ಕರ ಅರ್ಧ ಗಂಟೆ ಮುಂಚಿತ ಹೋಗ್ತಾನಪ್ಪ, ಅಲ್ಲಿ ಟಿಕೆಟ್ ತಗೊಂಡು ಕಾಯ್ತಂತೆ ಹೋಗ್ಬರ್ತೇನೆ ಸಿದ್ಧರಾಗಬೇಕು. ಸಭೆಗಳು ಅಷ್ಟೇ, ಮಂದಿರಗಳು ಅಷ್ಟೇ, ಸಭೆಗೆ ತಕ್ಕ ಹಾಗೆ ಸೇರಿ ಬರೋದು. 9 ಗಂಟೆ ಅಂದರೆ 9 ಗಂಟೆ ರೆಡಿಯಾಗಿ ಸಭೆ ಕ್ರಿಸ್ತ ಮಂದಿರ ಇರಬೇಕು. ನೀವು ಬೇರೆ ಏನು ಕೆಲಸ ಇದೆ ಭಾನುವಾರ? ಯಾರು ಸತ್ತೋಗಿದ್ರೆ, ಯಾರು ಆಸ್ಪತ್ರೆ ಅಡ್ಮಿಟ್ ಆಗಿದ್ರೆ, ಹೌದಾ, ಅನಿವಾರ್ಯ ಅವರು ಹೋಗು. ಕೆಲವರಿಗೆ ಸಂಡೆ ಕೆಲವರು ಲೀವ್ ಕೊಡೋದಿಲ್ಲ. ಸಣ್ಣ ಸಣ್ಣ ಸಂಬಳ ಇರ್ತವ, ಮತ್ತು ಉದ್ಯೋಗಗಳಿಗೆ ತಾತ್ಕಾಲಿಕವಾಗಿರ್ತವ. ಸೊ ಅಲ್ಲಿ ಅಧಿಕಾರಿ ಮಾತು ಕೇಳಬೇಕು. ಪ್ರತಿ ಭಾನುವಾರ ಅದನ್ನೇ ನಾವು ಮಾಡ್ಕೋಬಾರ್ದು. ಪ್ರತಿ ಭಾನುವಾರ ಅದಕ್ಕಾಗಿ ನಾವು ಸೀಮಿತ ಮಾತುಬಾರ್ದು. ಪ್ರತಿ ಭಾನುವಾರ ಒಂದಿನ ಮುಖ್ಯವಾಗಿ ಸಿದ್ಧರಾಗಿ ಒಂದಿನ ಮುಂಚಿತವಾಗಿ ನಾವು ಸಿದ್ಧರಾಗಿರ್ಬೇಕು. ಭಾನುವಾರ ಕಾಲ ಶನಿವಾರದೆಲ್ಲ ರೆಡಿಯಾಗಿರ್ಬೇಕು. ಭಾನುವಾರ ತಕ್ಷಣವೇ ಬೇಗ ರೆಡಿಯಾಗಿ ನಾವು ಸಭೆಗೆ ಬರಬೇಕು. ಸಭೆಗೆ ಬಂದು ಆರಾಧನೆ ಮುಂಚೆ ಹೋದಾಗ ಎಷ್ಟೋ ಆಶೀರ್ವಾದ. ನೀನು ಆವಾಗ ಸಮೃದ್ಧಿಯಾಗಿ ಕೆಲಸ ಮಾಡ್ತೀಯ, ಒಳ್ಳೆ ಆರೋಗ್ಯ ಕೊಡ್ತಾನ, ನಿನಗೆ ಒಳ್ಳೆ ಸಿರಿ ಸಂಪತ್ತು ಜಾಸ್ತಿ ಬರ್ತಲ್ಲ. ಭಾನುವಾರ ಬರುವಂಥ ಸಂಪತ್ತು ಕಷ್ಟವಾದರೂ ಪರವಾಗಿಲ್ಲ, ನಿನಗೆ ಆ ದೇವರ ದಿನ ಪ್ರಭುದಿನ ಎಂಬುದಾಗಿ ಗ್ರಹಿಸಿಕೊಳ್ಬೇಕು. ಭಾನುವಾರ ಒಂದ್ಸಲ ಬರೋದಲ್ಲ, ನೀವು ಯಾವತ್ತೂ ಬರ್ತೀರಿ. ಶನಿವಾರ ಅಂತ ಇಲ್ಲೇ ಇಲ್ಲ, ಮಾಯವಾಗಿದೆ ನೀವು ಬರೋದು. ಅದು ನಾವೊಂದು ಪ್ರಯ ಮಾಡ್ತಾ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಬರೋದು ಅಂತ ವಾಕ್ಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ. ನಿಂತಿಲ್ಲ ಮತ್ತೆ ನಾವು ಹೋಗಿಲ್ಲ, ಅವೇನು ಬರ್ತಾನೆ ಹೋಗ್ಬೇಡ್ರಿ, ನೀವು ಬಂದಿಲ್ಲ ನಡೆದಿತ್ತು ನಾವಲ್ಲ. ಸಭೆಗೆ ವಿಜ್ಞಾಪನೆಯಲ್ಲಿ ನಾವು ಮೊದಲೇ ಬರ್ತಿದ್ವಲ್ಲ, ಅವಾಗೆಲ್ಲ ಕೆಲವರು ಬರ್ತಾ ಇದ್ದಾವಲ್ಲ. ಆ ಟೈಮಲ್ಲ ನಮ್ಮ ಬರೋದಲ್ಲಿ ಬರ್ತಾ ಇದ್ದ ಅವ್ರು ಕಾಮಕ್ಕೆ ಗಂಟೆ ಬರ್ತಿದ್ರು. ಕಾಮದಲ್ಲಿ ಆ ತಾಣದವರು ಹೋಗಿದ್ರು, ಅವರು ಅವಾಗ ಒಂದು ಗಂಟೆ ಬರ್ತಿದ್ರು. ಇಲ್ಲೂ ಬಿಡ್ತಾರೆ ಅವಾಗ ನಮ್ಮ ಹತ್ರ ಇಲ್ಲ, ಅವರು ಬೇರೆ ಹೋಗಿಲ್ಲ. ವಿಜ್ಞಾಪ ಬರ್ತಿದ್ರು. ಹಾಗೆ ಒಂದು 5-6 ಜನ ಸೇರಿದ್ವಿ. ಸ್ವಲ್ಪ ಜನ ಬರ್ತಿದ್ರು, 10 ಜನ ಆಗ್ತದೆ, 15 ಜನ ಆಗ್ತದೆ. ವಿಜ್ಞಾಪ ಸೇರಿ ಬರ್ತಿದ್ವಿ. ಈಗ ಯಾರು ಇಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತೇವೆ ಆನಂದ ಮಾಡ್ತಾ ಹೋಗ್ತೀವಿ. ಗೊತ್ತಿಲ್ಲ ಇವೆಲ್ಲ ಬರಲ್ಲ ಅಂತ ಗೊತ್ತಿಲ್ಲ. ಈಗ ವಿಜ್ಞಾಪನೆ ಪ್ರಾರ್ಥನೆ ಬೇಕಾಗಿಲ್ಲ. ನಾವೆಲ್ಲ ನಿಮಿಷಗಳೆಲ್ಲ ಪ್ರಾರ್ಥನೆ ಮಾಡ್ತೀವಿ. ನಿಮ್ಮ ಕುಟುಂಬಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮಾಡ್ತೀವಿ, ಆರೋಗ್ಯಕ್ಕೋಸ್ಕರ ಮಾಡ್ತೀವಿ. ಪ್ರತಿ ಕುಟುಂಬಗಳಿಗೆ ಸಭೆಯಲ್ಲಿ ನಾವು ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾನೆ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ಇವತ್ತು ನಮ್ಮ ಕುಟುಂಬಗಳು ಬಲ ಬರ್ತಾ ಇದೆ. ನಾವು ಪ್ರಾರ್ಥನೆಯಲ್ಲಿ ಯಾವತ್ತೂ ನಿಮ್ಮ ಕುಟುಂಬ ನಾವು ಬಿಟ್ಟಿಲ್ಲ. ಪ್ರತಿ ದಿವಸಗಳಿಗೆ ನಿಮ್ಮ ಕುಟುಂಬ ನಾವು ಪ್ರಾರ್ಥನೆ ನೆನಪು ಮಾಡಿಕೊಂಡು ಮಂಗಳವಾರ ಮತ್ತು ಗುರುವಾರದ ಮುಂದಿನಲ್ಲಿ ಎಲ್ಲರ ಸೇರಿ ಪ್ರಾರ್ಥನೆ ಮಾಡ್ತೇವೆ. ಹೌದಲ್ಲಮ್ಮ? ಜನ್ಮ ಶಾಂತಿ ಪ್ರಭಾ ಅವರೆಲ್ಲ ಸೇರ್ತಾರೆ. ಸುಮಾರು 10-15 ಜನ ಸೇರ್ತಾರೆ. ಅದು ಎಷ್ಟು ಆಶೀರ್ವಾದ. ಆ ದಿವಸ 1 ಗಂಟೆ ನೀವು ಜೈನ ಆಗಬೇಕು, ಜಾಸ್ತಿ ಇಳಿಸ್ಕೋಬಾರ್ದು. ಎಲ್ಲ ಗೊತ್ತಿದೆ, ಎಲ್ಲ ಜ್ಞಾನವಂತರು, ಬುದ್ಧಿವಂತರು. ನನಗಿಂತ ಶ್ರೇಷ್ಠರು ನೀವು, ನನಗಿಂತ ಜ್ಞಾನವಂತರು ನೀವು ಹೇಳೋಂಥ ಅವಶ್ಯಕತೆ ಇಲ್ಲ. ನೀವು ನಾನು ಹೇಳ್ತೇನೆ, ಅಷ್ಟು ಜ್ಞಾನವಂತರು ಬುದ್ಧಿವಂತರಾದಾಗ ಫಸ್ಟ್ ಯು ಕ್ಯಾನ್ ಜೈನ್ ಫಾರ್ ಪ್ರೈವೇಟ್. ಹೀಗೆ ವಾಕ್ಯ ಬಹಳ ಸ್ಪಷ್ಟಪಡಿಸ್ತಾ ಇದ್ದವರಿಗೆ ವರಗಳ ಬಗ್ಗೆ ನೋಡಿದ್ವಲ್ಲ, ಆ ದೇವರು ಕೊಟ್ಟ ವರಗಳನ್ನು ನಾವು ಉಪಯೋಗಿಸ್ತೀವಿ. ನಾವು ಅದು ಮಳೆ ಮಾಡಬಾರ್ದು, ಮುಚ್ಚಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಕೃಪೆಯ ವರವನ್ನು ಒಳ್ಳೆ ಮನವಾರ್ತವರಾಗಿದ್ದು ಪ್ರತಿಯೊಬ್ಬರು ತಾನು ಒಂದು ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ಎಲ್ಲ ಸೇವೆಯಲ್ಲಿ, ಸಭೆಯಲ್ಲಿ ಎಲ್ಲರ ಮುಂದೆ ನಿಮ್ಮ ವರ ಏನು ಕೂಡ ದೇವರು ಅದನ್ನು ಉಪಯೋಗಿಸ್ತಾರೆ. 1 ವರ್ಷ ನೀವು ಓದ್ತೀಯಪ್ಪ, ಕಾಲೇಜ್ ಓದ್ಕೊಂಡು ತಿಳ್ಕೊಂಡು ಓದ್ಬಿಟ್ಟು ಪಾಸ್ ಆಗ್ತಾರ ಅಂತ ನೀನು ಪಾಸ್ ಮಾಡ್ತಾರ. ಆಮೇಲೆ ಪರೀಕ್ಷೆ ಇದೆಪ್ಪ, ಪರೀಕ್ಷೆ ಇದೆ, ಹೌದಲ್ಲಪ್ಪ? ಪರೀಕ್ಷೆ ಪಾಸ್ ಆದ ಮತ್ತೆ ಮುಂದೆ ಕಳಿಸ್ತಾರೆ. ಇಲ್ಲಾಂದ್ರೆ ಅಲ್ಲೇ ಕುಟುಂಬಕ್ಕಾಗಿ ಬರ್ತೀನಿ ಮತ್ತೆ 2 ಕೂಡ ಕೂರಿಸ್ಬಿಡ್ತಾನೆ. ಹೌದಾ? ಸರಿಯಾಗಿ ಕರೆದೇ ಹೋದ್ರೆ
ಪರೀಕ್ಷೆ ಬರೀಬೇಕು. ಕೇವಲ 3 ತಾಸು 3 ತಾಸು, 1 ವರ್ಷ ಓದಿದ ಸಬ್ಜೆಕ್ಟು 365 ದಿವಸ, 12 ತಿಂಗಳು ನೀನು ಓದಿದ್ದು ಕೇವಲ 3 ತಾಸದಲ್ಲೇ ನಿನ್ನ ಅರ್ಥ ಗೊತ್ತಾಗುತ್ತಮ್ಮ. ನೀನೇನು ಬರ್ತೀಯ ಅಂತ ಹೇಳಿ ಪರೀಕ್ಷೆಗೆ ಏನು ಬರ್ದಿ ಅಂತ. ಆ ಪರೀಕ್ಷೆಗೆ ಪಾಸ್ ಆದರೆ ನಿನಗೆ ಜಯ, ಇಲ್ಲಾಂದ್ರೆ ಅಪಜಯ. ಹೌದಾ? ಮತ್ತೆ ನಾನು ಪರೀಕ್ಷೆಗಳು ಏನು ಓದಿದ್ದಿ, ಏನು ಬರ್ದಿ ಅಂತ ಬರೆದು ತೋರಿಸ್ಬೇಕಲ್ಲ ಲೆಕ್ಚರ್ಗಳಿಗೆ. ಆ ಪೇಪರ್ ವ್ಯಾಲ್ಯೂಷನ್ ಮಾಡುವಾಗ ಅವರೆಲ್ಲ ನೋಡ್ತಾರೆ, ಗಟ್ಟಿಯಾಗಿ ಬರೋದು ಕಟ್ಟ ಮಾರ್ಕ್ 9 ತರ ಮಾರ್ಕ್ಸ್. ಎಷ್ಟು ಸ್ಪೀಡಾಗಿ ಬರ್ತದೆ ಗೊತ್ತಾ, ಪೆನ್ನ ಬರ್ತಾರ ಗೊತ್ತಾಗ್ಬಿಡ್ತು. ಯಾಕಂದ್ರೆ ಪೇಪರ್ ಗೊತ್ತಾಗ್ಬಿಡ್ತಾವ ಆಗಲೇ ಈ ಆನ್ಸರ್ ಹೆಂಗ್ ಬರ್ದ ಅಂತೇಳಿ. ಕೆಲವರು ಸುದ್ದಿ ಬರ್ತಾರೆ ಒಂದನೇ ಆನ್ಸರ್ ಆಗ ಸುಮ್ಮನೆ ಒಂದು 3-4 ತೆಗೆದಿರ್ತಾನೆ, ಅಷ್ಟು ಗೊತ್ತಾಗಲ್ಲ ಲೆಕ್ಚರ್ಗಳಿಗೆ. ಇವರು ರಿವರ್ಸ್ ಬಂತು. ಒಬ್ಬ ವ್ಯಕ್ತಿಯ ಬಗ್ಗೆ ಕೇಳಿದಾಗ, ಏನೋ ಪ್ರಶ್ನೆ ಮಾಡಿದಾಗ ವ್ಯಕ್ತಿ ಯಾರು, ಇಲ್ಲಿಂದ ಇದ್ದ, ಹೆಂಗ್ ಬಂದ, ಹೆಂಗ್ ಬ್ಯಾಂಕ್ ಬಂದ ಅಂತ ಕರೆಕ್ಟಾಗಿ ಬಾಯ್ಕೊಂಡು ಬರೆದ್ರೆ ನೋಡ್ತಾವ. ಅವಾಗ ಏನಂತ ಇಷ್ಟೇ ಬಂದು ನೋಡ್ತಾರೆ, ಏನಪ್ಪ ಇದು ಬರ್ದ ಅಂತ ನೋಡ್ತಾರ. ಅವಾಗ ಏನಂತ ಲಾಕಿಂಗ್ ಅಂತ ಅವಾಗ ದಯಮಾಡಿ ನಾನು ಪಾಸ್ ಮಾಡಿ, ನಿಮ್ಗೆ ಪುಣ್ಯ ಬರುತ್ತೆ, ನಾನು ಏನು ಓದಿಲ್ಲ, ಪಾಸ್ ಮಾಡಿ ಅಂತ ಲಾಸ್ಟ್ಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಕೈ ಬರೆದು ಕೈ ಜೋಡಿಸಿ ನಮಸ್ಕಾರ ಮಾಡಿಬಿಟ್ಟು ಅವಾಗ ಏನಂತ ಕೈ ಕಳೆದ್ರೆ 0 ಆಗ್ತಾರೆ. 0 0 0 0 by 100. 1 2 1 0 0 ಮೇಲೆ 0 0 0 3 0. ಅದೇ ನಿಮ್ಮ ಲೈಫ್ ಅಷ್ಟೇ ಅಂತ ಅರ್ಥ. ನೀನು ಸಾಯವ ಜೀವ ಆಗಿರ್ಬೇಕಂತ ಕಾಣ್ತಾರೆ. ಒಂದ್ಸಾರಿ ಏನಾದ ಪೇಪರ್ಸ್ ವ್ಯಾಲ್ಯೂಷನ್ ಮಾಡ್ತೀರಿ, ನಾವು ದೇವರು ಕೊಟ್ಟಂತ ಆ ಸ್ವರಗಳಲ್ಲಿ ನಾವು ಪ್ರತಿಯೊಬ್ಬರುಗಳಲ್ಲಿ ನಾವು ಎಲ್ಲರಿಗೆ ಕಾಣಿಸ್ಕೊಳ್ತೀವಿ ಮಂದಿರದಲ್ಲಿ, ಆಯ್ತಾ? ಆಮೇಲೆ ಪ್ರಪಂಚದ ಗುರಿಗೆ ಇವರು ದೇವರ ಮಕ್ಕಳು, ಇವರು ಕ್ರಿಶ್ಚಿಯನ್ಸ್, ಸಭೆಗೋದ ಚರ್ಚೆಯವರು, ಇವರು ಒಳ್ಳೆಯವರು, ಇವರು ಯಾವುದೇ ತಪ್ಪು ಮಾಡೋದಿಲ್ಲ ಅಂತೇಳಿ ನಮ್ಮ ಪರವಾಗಿ ಅಣ್ಣವರು ಸಾಕ್ಷಿಗಳು. ಹಾಗೆ ನಾವು ಜೀವಿಸ್ಬೋದು. ಅದಕ್ಕಾಗಿ ದೇವರು ನಮ್ಮೆಲ್ಲರಿಗೋಸ್ಕರವಾಗಿ ತಾನು ಯಾವುದೇ ಪಕ್ಷಪಾತಗಳಿಲ್ಲದೆ ಪರಲೋಕದ ಮೂಲಕ ಬಂದು ನಿನ್ನ ಪಾಪಗಳು, ದೋಷಗಳು, ಅಪರಾಧಗಳ ದೇಹಗಳನ್ನು ಹೊತ್ತುಕೊಂಡು ಕಲವಾರು ಸಿರಿವರಿಸಿದ ಪ್ರಾಣವನ್ನು ಸಮರ್ಪಿಸಿಕೊಳ್ತಾರೆ. ನೀನು ನೀತಿವಂತರೆಂಬುದಾಗಿ ದೇವರು ಬರಲಿಲ್ಲ. ನೀನು ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗಿದೆ, ಪಾಪಗಳಿಂದ ಅಪರಾಧಗಳನ್ನು ತುಂಬಿದವರಾಗಿದ್ದೀವಿ. ಆದರೆ ದೇವರಿಗೆ ನಾವು ಏನು ಕೊಟ್ಟು ನೋಡಲು ಸಾಧ್ಯವಿಲ್ಲ. ನೀನು ಅನುಭವಿಸುವ ಶಿಕ್ಷೆಯನ್ನು ದೇವರು ಮೊದಲೇ ತಾನೇ ಅನುಭವಿಸಿದಾಗ, ಭಯಂಕರವಾದ ಪಾತಾಳದ ದೇವರು ನಿಮ್ಮ ತಪ್ಪಿಸಿದಾಗ, ಪರಲೋಕಕ್ಕೆ ವಾರಸ್ಥರಾಗಿ ಮಾಡಿದಾಗ. ಪ್ರಿಯ ಸಹೋದರ ಸಹೋದರಿ, ನೀನು ಲೋಕದಲ್ಲಿ ಬೇರೆ ಗತಿಸಿ ಹೋಗುವವರೆಗೆ ಆಗಿ, ನಿನ್ನ ಯಾತ್ರೆಯ ಮುಗಿದವಳಗಾಗಿ ನೀನು ಪ್ರಾರ್ಥನೆಯಲ್ಲಿ ಪ್ರೀತಿಯಲ್ಲಿ, ಅತಿಥ್ಯ ಸತ್ಕಾರದಲ್ಲಿ, ಕೃಪವರಗಳಲ್ಲಿ ನೀನು ಜಾಗೃತವಾಗಿ ಜೀವಿಸಬೇಕು. ಅದಕ್ಕಾಗಿ ದೇವರು ನಿಮ್ಮನ್ನು ಇಲ್ಲಿಯವರೆಗೆ ಜೀವಿತವಾಗಿ ಉಳಿಸಿದ್ದಾರೆ. ಮತ್ತು ನಾವು ದೇವರಿಗೆ, ಲೋಕಕ್ಕೆ ಭಯಪಡಬೇಕು. ನಮ್ಮ ಮೇಲೆ ಅಧಿಕಾರವಿದ್ದಾರ, ಅವರಿಗೆ ಭಯಪಡಬೇಕು. ನಾವು ಯಾರ ಮೂಲಕ ಕೀಳಾಗಿ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ವಾಕ್ಯ ಸ್ಪಷ್ಟಪಡಿಸಿ ದೈವತ್ವ ನುಡಿಯನ್ನು ಬೋಧಿಸಲಿ, ಒಬ್ಬರ ಸಭೆ ಸೇವೆ ಮಾಡುವಾದರೆ ದೇವರ ಶಕ್ತಿವಂತನಾಗಿ ಮಾಡಲಿ. ಇದರೆಲ್ಲದರಲ್ಲಿ ಯೇಸು ಕ್ರಿಸ್ತರ ಮೂಲಕ ದೇವರಿಗೆ ಸ್ತೋತ್ರ ಉಂಟಾಗುವುದು. ಯೇಸು ಕ್ರಿಸ್ತನಿಗೆ ಅಧಿಪತ್ಯವು, ಘನವು ಯುಗಾಂತರಗಳಲ್ಲಿ ಇರುವುದು. ಆಮೇಲೆ ಯುಗಾಂತರಗಳಲ್ಲಿ ಜೀವಿಸುವ ದೇವರು ನಮ್ಮ ದೇವರು. ಕೇವಲ ನಿನ್ನೆ ಹಾಗೆ ಜೀವಿಸುವ ದೇವರು, ನಿರಂತರವಾಗಿ ಜೀವಿಸುವ ದೇವರು, ಸಜೀವ ದೇವರು, ಗುಡಿ ಗುಡಾರಗಳಲ್ಲಿ ನಿವಾಸ ಮಾಡುವ ದೇವರಲ್ಲ. ಇದೆಲ್ಲ ಸೃಷ್ಟಿ ಆದಂತೆ, ಇದೆಲ್ಲ ಆತನೇ ಸೃಷ್ಟಿ ಮಾಡಿದಾನೆ. ಆತನ ನಿನ್ನ ಜೊತೆಯಲ್ಲಿ ಯುಗಾಂತರಗಳಲ್ಲಿ ಜೀವಿಸುವ ದೇವರನ್ನು ಆರಿಸ್ತಾ ಇದೆ. ಹಾಗೆ ವಾಕ್ಯ ಬಹಳ ಸ್ಪಷ್ಟಪಡಿಸ್ತಾ ಇರ್ತೇವೆ. ಇದಕ್ಕೆ ಅನುಗುಣವಾಗಿ ನಾವು ನೋಡುವಾಗ, ವಾಕ್ಯ ನೋಡುವಾಗ ನೋಡಿ ಬಹಳ ಗಂಭೀರವಾಗಿ ಬರುವಂತಹ ಮಾತೇನಪ್ಪ ಅಂದ್ರೆ, ನೋಡಿ 1ನೇ ಕೊರಿಂಥಿಯರ ಪತ್ರಿಕೆ ನೋಡಿ, ಪ್ರೀತಿ ವಿಷಯ ಬಗ್ಗೆ ನಾವು ಜ್ಞಾಪಕ ಮಾಡೋಣ. ಕೊರಿಂಥಿಯರ ಬರೆದ ಪತ್ರಿಕೆ 1ನೇ ಕೊರಿಂಥಿಯರ ಬರೆದ ಪತ್ರಿಕೆ 13:5-6 ಓದಿ. ಫಸ್ಟ್ ಕೊರಿಂಥಿಯರ ಬರೆದ ಪತ್ರಿಕೆ